ಚಾನಲ್. ನಾನು ರೇಖಾ. ಆ್ಯಕ್ಚುಲಿ ಇವತ್ತು ವಿಡಿಯೋ ಯಾವುದ್ರ ಬಗ್ಗೆ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರ ತುಂಬಾ ಸ್ಕೀಮ್ಸ್ ಇದೆ, ತುಂಬಾ ಬೇಕಾದ ಇನ್ಫಾರ್ಮೇಷನ್ಸ್ ಎಲ್ಲ ಇದೆ. ನಮ್ಮ ಸರ್ಕಾರ ಯಾವುದ್ರ ಬಗ್ಗೆ ಹೆಣ್ಮಕ್ಳಿಗೋಸ್ಕರ ತುಂಬಾ ಫೆಸಿಲಿಟಿ ಮಾಡಿಕೊಟ್ಟಿದೆ. ಅದ್ರ ಬಗ್ಗೆ ಒಂದು ಟಾಪಿಕ್ನ ತಗೊಂಡು ಇವತ್ತು ಇನ್ಫಾರ್ಮೇಷನ್ ಕೊಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಆ ಟಾಪಿಕ್ ಯಾವುದು ಅಂತ. ಫಸ್ಟ್ ಟಾಪಿಕ್ ಬಂದು ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ. ಈ ಭಾಗ್ಯಲಕ್ಷ್ಮಿ ಯೋಜನೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಆದರೆ ಪ್ರತಿಯೊಬ್ಬರಿಗೂ ಏನು ಬೇಕು, ಯಾವ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿರಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಬಟ್ ಎಲ್ಲರೂ ಏನು ಒಂದು ತಪ್ಪು ಮಾಡ್ತಾರೆ ಗೊತ್ತಾ, ಮಗು ಆದಮೇಲೆ ಅವ್ರ ಹತ್ತಿರ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ವಿಸಿಟ್ ಮಾಡಿ ನನಗೆ ಈ ಥರ ಹೆಣ್ಮಗು ಆಗಿದೆ, ಸೊ ಭಾಗ್ಯಲಕ್ಷ್ಮಿ ಮಾಡಿಸ್ಬೇಕು ಮೇಡಮ್ ಅಂತ ಕೇಳ್ತಾರೆ. ಸೊ ಮಗು ಹುಟ್ಟಕ್ಕೆ ಮೊದಲು ನೀವು ಹೋಗಿ ಅಲ್ಲಿ ನಿಮ್ಮ ಹತ್ತಿರ ಅಂಗನವಾಡಿ ಕೇಂದ್ರದಲ್ಲಿ ಅಲ್ಲಿ ನೋಂದಣಿ ಮಾಡಿಸ್ಬೇಕಾಗುತ್ತೆ. ತಾಯಿದು ಇಂಜೆಕ್ಷನ್ ಕಾರ್ಡ್ ತೊಗೊಂಡೋಗಿ ಅಲ್ಲಿ ಗರ್ಭಿಣಿಯರಿಗೆ ಅಂತ ನೋಂದಣಿ ಮಾಡ್ತಾರೆ. ಯಾಕೆ ಗೊತ್ತಾ ನಾನು ಈ ಮಾತು ಹೇಳ್ತಾ ಇದ್ದೀನಿ? ತಾಯಿ ಕಾರ್ಡ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಇಲ್ಲಿ. ಸೊ ಇಂಪಾರ್ಟೆಂಟ್ ಬಂದು ತಾಯಿ ಕಾರ್ಡ್ ಮಾಡಿಸಿರಲೇಬೇಕು ಭಾಗ್ಯಲಕ್ಷ್ಮಿಗೆ. ಮತ್ತು ಆ ಭಾಗ್ಯಲಕ್ಷ್ಮಿ ತಾಯಿ ಕಾರ್ಡು ಬರೀ ಭಾಗ್ಯಲಕ್ಷ್ಮಿ ಮಾತ್ರನಾ ಅಂತ ನೀವು ಕೇಳ್ಬೋದು. ತಾಯಿ ಕಾರ್ಡು ನೀವು ಪ್ರೆಗ್ನೆಂಟ್ ಆದಾಗ ಬರುವ ಫೆಸಿಲಿಟಿ ಕೂಡ ತಾಯಿ ಕಾರ್ಡ್ ಇಂಪಾರ್ಟೆಂಟೇ. ಪ್ರೆಗ್ನೆಂಟ್ ಆದಾಗ ನಿಮಗೆ 2 ಫೆಸಿಲಿಟಿ ಸಿಗುತ್ತೆ. ಸೊ ನಮ್ಮ ಸರ್ಕಾರದವರು ಪ್ರೆಗ್ನೆಂಟ್ ಲೇಡೀಸ್ಗೆ ಅಂದ್ಬಿಟ್ಟೇ ತುಂಬಾ ಹೆಲ್ಪ್ಫುಲ್ ಆದ ಯೋಜನೆಗಳು ಜಾರಿಗೆ ತಂದಿದ್ದಾರೆ. ಅದು ಮಾತೃಶ್ರೀ, ಮಾತೃವಂದನ ಅಂತ. ಇದು ಕಂಪ್ಲೀಟ್ ಮಾಹಿತಿ ನಿಮಗೆ ಬೇಕು ಅಂದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ಹೇಳಿದ್ರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಫಸ್ಟು ನೀವು ಭಾಗ್ಯಲಕ್ಷ್ಮಿ ಮಾಡಿಸ್ಬೇಕು ಅಂದರೆ ನೀವು ಪ್ರೆಗ್ನೆಂಟ್ ಆದಾಗ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸಿ. ಅಲ್ಲಿ ಪ್ರತಿ ತಿಂಗಳು ನರ್ಸು ಮತ್ತು ಡಾಕ್ಟರ್ಸು ವಿಸಿಟ್ ಕೊಡ್ತಾರೆ. ಸೊ ನಿಮ್ಗೆ ಅಲ್ಲಿ ಟೀಚರ್ಸ್ಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅವ್ರು ನಿಮಗೆ ಫೋನ್ ಮಾಡ್ತಾರೆ, ಈ ಥರ ಇವತ್ತಿನ ದಿನ ಈ ಥರ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಬಂದಿದ್ದಾರೆ, ಸೊ ನೀವು ಬಂದು ತಾಯಿ ಕಾರ್ಡ್ಗೆ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಹೇಳ್ತಾರೆ. ಹೋಗಬೇಕಾದ್ರೆ ಮರಿದಿರ ನಿಮ್ಮ ಆಧಾರ್ ಕಾರ್ಡು ಫೋಟೋಗ್ರಾಫ್ 3 ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್ ತೊಗೊಂಡೋಗಿ, ಪಾಸ್ಬುಕ್ ಎತ್ಕೊಂಡೋಗಿರಿ. ಯಾಕೆ ಗೊತ್ತಾ, ಒಂದು ಜೆರಾಕ್ಸ್ ಕಾಪಿನೂ ತೊಗೊಂಡು ಹೋಗಿರಿ, ಇನ್ನೂ ಒಳ್ಳೆಯದೇ ಅಲ್ವಾ. ಮತ್ತೆ ನೀವು ತಿರ್ಗೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದೆಲ್ಲ ನೀವು ಎತ್ಕೊಂಡು ಹೋದರೆ ನಿಮ್ಗೆ ಓಡಾಡೋಕ್ಕೆ ಸ್ಟ್ರೈನ್ ಅನಿಸಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲೋದ್ರೂ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಹೋಗ್ಬೇಕಾದಾಗೆ ನೀವು ತೊಗೊಂಡೋದ್ರೆ ಓಡಾಡೋದು ತಪ್ಪುತ್ತಲ್ಲ, ಆ ಟೈಮಲ್ಲಿ ನೀವು ಓಡಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಅದನ್ನು ನೀವು ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ನಂಬರ್ ಯಾಕೆ ಅಂತಂದರೆ ನಿಮ್ಮ ಪ್ರೆಗ್ನೆಂಟ್ ಟೈಮಲ್ಲಿ ನಿಮ್ಗೆ ಇಷ್ಟು ಅಮೌಂಟ್ ಅನ್ನೋದು ಬರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಭಾಗ್ಯಲಕ್ಷ್ಮಿ ಮಾಡಿಸಿದಾಗ ಕೂಡ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನೋದು ಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಹೋಗಿ ಅಲ್ಲೆಲ್ಲ ತಾಯಿ ಕಾರ್ಡ್ಗೆ ಇನ್ಫಾರ್ಮೇಷನ್ ಕೊಟ್ಟು ತಾಯಿ ಕಾರ್ಡ್ ಕೊಡ್ತಾರೆ, ಅದನ್ನು ಜೋಪಾನವಾಗಿ ಇಟ್ಕೊಂಡು. ನೆಕ್ಸ್ಟ್ ಸ್ಟೆಪ್, ನೀವು ಮಗು ಆಗೋಕ್ಕೆ ಮೊದಲು ತಾಯಿ ಕಾರ್ಡ್ ರೆಡಿ ಮಾಡಿಸಿ ಇಟ್ಕೊಳ್ಳಿ. ಮತ್ತು ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ. ಮತ್ತು ಇದಕ್ಕೆ BPL ಕಾರ್ಡ್ ಮಾಡಿಸ್ಬೇಕು ಅಂದರೆ ನಿಮಗೆ ಟೈಮೇ ತೊಗೊಳುತ್ತೆ. ಸೊ 9 ತಿಂಗಳು ಟೈಮ್ ಇರುತ್ತೆ ಡೆಲಿವರಿಗೆ. ಸೊ ಡೆಲಿವರಿ ಆಗೋಕ್ಕೆ ಮೊದಲೇ ನೀವು ಈ ತಾಯಿ ಕಾರ್ಡು, BPL ಕಾರ್ಡು ಮತ್ತು ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಒಂದು ತಂದೆ ಹೆಸರಲ್ಲಿ ಮಾಡಿಸ್ಬೇಕು. ಸೊ ತಾಲೂಕು ಆಫೀಸ್ಗೆ ಹೋಗಿ ತಂದೆ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಇದು 5 ಒಂದು ಸತಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿದ್ರೆ 5 ವರ್ಷ ನಿಮಗೆ ಅದು ವ್ಯಾಲಿಡ್ ಇರುತ್ತೆ. ಸೊ ಅದನ್ನು ಮಾಡಿಸಿ ಎಲ್ಲ ರೆಡಿ ಇಟ್ಕೊಳ್ಳಿ. ಮತ್ತು ಮಗು ಆದಮೇಲೆ ನಿಮ್ಮ ಹತ್ರ ತಾಯಿ ಕಾರ್ಡ್ ಇರುತ್ತೆ, BPL ಕಾರ್ಡ್ ಇರುತ್ತೆ, ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತೆ, ಮತ್ತು ತಂದೆ ತಾಯಿದು ಆಧಾರ್ ಕಾರ್ಡ್ ಇರಬೇಕು. ಅರ್ಥ ಆಯ್ತಾ? ಸೊ ತಂದೆ ಹೆಸರಿನಲ್ಲಿ ಆದಾಯ ಪ್ರಮಾಣ ಪತ್ರ ಅಂತ ಇರಬೇಕು. ನೆಕ್ಸ್ಟು ಮಗು ಆದಮೇಲೆ ಮಗುವಿನ ಜೊತೆಗೆ ತಂದೆ ತಾಯಿ ಮಗುವುದು ಫೋಟೋಗ್ರಾಫ್ ಅಂದರೆ 3 ಫೋಟೋಗ್ರಾಫ್ ಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ ನಿಮ್ಗೆ ಅನಿಸಲ್ಲ. ಇಷ್ಟು ನೀವು ಪ್ರೆಗ್ನೆನ್ಸಿಯಲ್ಲಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ.
ನಿಮಗೆ ಗೊತ್ತಿರೋ ಹಂಗೆ ಗೌರ್ಮೆಂಟ್ ಕೆಲಸ ಆಗೋದು ಸ್ವಲ್ಪ ನಿಧಾನನೇ ತಡನೇ ಆಗುತ್ತೆ. ಯಾಕೆಂದರೆ ಅವ್ರದ್ದು ಆದ ಬೇರೆ ಬೇರೆ ಇದು ಏನದು ಬೇರೆ ಬೇರೆ ಕೆಲಸಗಳು ಇರುತ್ತೆ. ಸೊ ಅದು ಪ್ರತ್ಯೇಕವಾಗಿ ನಿಮಗೆ ಅಂತ ಕಾನ್ಸಂಟ್ರೇಟ್ ಯಾರೂ ಮಾಡೋದಿಲ್ಲ. ಸೊ ನೀವೇ ಅದನ್ನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ 9 ತಿಂಗಳು ನಿಮ್ಗೆ ಟೈಮ್ ಇರುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿ ಇಟ್ಕೊಳಕ್ಕಾಗಲ್ವಾ? ರೆಡಿ ಮಾಡಿಸಿ ಇಟ್ಕೊಂಡ್ರೆ ನಿಮಗೆ ಅದು ಒಳ್ಳೆಯದಾಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಯಿತಾ, ಹೋಗಿ ಮಗು ಆದಮೇಲೆ 7 ದಿನದ ಒಳಗಡೆ ಬರ್ತ್ ಸರ್ಟಿಫಿಕೇಟ್ ಮಗು ಹೆಸರಿನಲ್ಲಿ ಮಾಡಿಸಿಟ್ಕೊಬೇಕು. ಮಗು ಹೆಸರು ಇಟ್ಟಿರಬೇಕು. ಅಂದರೆ ನೀವು ಅಂದ್ಕೊಂಡಿದ್ರು ಪರವಾಗಿಲ್ಲ. ಯಾಕಪ್ಪ ಮಗು ಹೆಸರು ಇಟ್ಟಿರಬೇಕು ಅಂತ ಕೇಳ್ತೀರಾ? ಮಗು ಹೆಸರು ಯಾಕೆ ಇಟ್ಟಿರಬೇಕು ಅಂದರೆ ಆ ಮಗು ಹೆಸರಲ್ಲಿ ಬಾಂಡ್ ಬರುತ್ತೆ. ಸೊ ಬಾಂಡ್ ಬರೋದು ಮಗು ಹೆಸರಲ್ಲಿ, ಅದು 18 ಇಯರ್ಸ್ಗೆ ಎಲಿಜಿಬಲ್ ಆಗುತ್ತೆ. 18 ಇಯರ್ಸ್ಗೆ ಮೆಚೂರ್ಡ್ ಆಗುತ್ತೆ. ನೀವು ಆವಾಗ 18 ಇಯರ್ಸ್ಗೆ ನೀವು ದುಡ್ಡನ್ನು ತೊಗೊಬೋದು. ಮಗು ಎಜುಕೇಷನ್ಗೆ ಆಗಲಿ ಬೇರೆ ಏನಾದರೂ ತೊಗೊಬೋದು. ಸೊ ಸರ್ಕಾರ ನಮ್ಗೆ ಇಷ್ಟು ಫೆಸಿಲಿಟಿ ಕೊಡಬೇಕಾದ್ರೆ ನಾವು ಯಾಕೆ ಮಿಸ್ ಮಾಡ್ಕೊಬೇಕು ಅಲ್ವಾ? ಸರಿ, ಮಗು ಹುಟ್ಟಿದ್ಮೇಲೆ ಬರ್ತ್ ಸರ್ಟಿಫಿಕೇಟ್ ಮಾಡಿಸಿದ್ದೀರಾ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿದೆ. ಸೊ ನೀವು ಹೋಗಬೇಕಾಗಿರೋದು ಎಲ್ಲಿ ಗೊತ್ತಾ? ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಹೋಗಿ ಅಲ್ಲಿರೋ ಟೀಚರ್ನ ಮೀಟಾಗಿ, ಅಲ್ಲಿ ಒಂದು ಅಪ್ಲಿಕೇಶನ್ ಫಾರಮ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರಮ್ನ ನೀವು ತಗೊಂಡು ಫಿಲಪ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ, ನಿಮ್ಮ ಸ್ವಂತ ಮನೆಯದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್, ಬಾಂಡ್ ಯಾವ ಜಾಗಕ್ಕೆ ಬರಬೇಕು ಮೇನಾಗಿ ಅನ್ನೋದು ನೀವು ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ಫಿಲಪ್ ಮಾಡಿ, ಎಲ್ಲ ಪಿನ್ ಮಾಡಿ ನೀಟಾಗಿ ಈ ರೀತಿ ಕಾಣ್ತಾ ಇದೆಯಾ? ಈ ರೀತಿ ಪಿನ್ ಮಾಡಿ ತಗೊಂಡೋಗಿ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರದ ಟೀಚರ್ ಕೈ ಕೊಟ್ಟರೆ ಅವರು ಸೀಲು ಸಿಗ್ನೇಚರು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಅವ್ರು ಹಾಕಿದ್ಮೇಲೆ ಅದು ವ್ಯಾಲಿಡ್ ಅಂತ ಅನಿಸ್ಕೊಳುತ್ತೆ. ಸೊ ನೋಡಿ, ಈ ಥರ ಇರುತ್ತೆ ಬುಕ್ಲೆಟ್ ಫಾರ್ಮ್. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿರ್ತೀರಲ್ವ, ಇದರಲ್ಲಿ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಇದೆ. ಮೇನ್ ಶೀಟಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಅಪ್ಲಿಕೇಶನ್ ಫಾರಮ್. ಸೊ ನೋಡಿ, ಅವರು ಫೋಟೋ ಕೂಡ ಹಾಕಿದ್ದಾರೆ, ತಂದೆ ತಾಯಿ ಮಗುವಿನ ಫೋಟೋ ಹಾಕಿದ್ದಾರೆ. ಸೊ ಈ ರೀತಿ ನೀವು ಫೋಟೋನೂ ಹಾಕಬೇಕಾಗುತ್ತೆ. ಸೊ ಕಂಪ್ಲೀಟ್ ಎಲ್ಲ ಏನೇನು ಹೇಳಿದೆ ನಾನು? ತಾಯಿ ಕಾರ್ಡು, BPL ಕಾರ್ಡು, ತಂದೆದು ಆಧಾರ್ ಕಾರ್ಡು, ತಾಯಿ ಆಧಾರ್ ಕಾರ್ಡು, ಮತ್ತು ಮಗು ಬರ್ತ್ ಸರ್ಟಿಫಿಕೇಟು, ಮತ್ತು BPL ಕಾರ್ಡು, ಮ್ಯಾರೇಜ್ ಸರ್ಟಿಫಿಕೇಟ್, ಇಷ್ಟನ್ನು ನೀವು ಕಂಪ್ಲೀಟಾಗಿ ಪಿನ್ ಮಾಡಿ ತೊಗೊಂಡೋಗಿ ಕೊಡಿ. ನಿಮಗೆ ಖಂಡಿತ ಬಾಂಡ್ ಅಂತ ಬಂದೇ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ಮಾಡ್ತೀನಲ್ಲ, ಆವಾಗ ಬಾಂಡ್ ಜೆರಾಕ್ಸ್ ಕಾಪಿನ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇನ್ನೊಂದು ಏನಪ್ಪ ಆಗುತ್ತಾ, ಇನ್ನೊಂದು ವಿಶೇಷ ಏನು ಅಂದರೆ, ಈ ಬಾಂಡಲ್ಲಿ, ಭಾಗ್ಯಲಕ್ಷ್ಮಿ ಅನ್ನೋ ಬಾಂಡಲ್ಲಿ ನಿಮಗೆ ಇನ್ಶೂರೆನ್ಸ್ ಕವರ್ ಆಗಿರುತ್ತೆ, ತಂದೆ ತಾಯಿ ಕೂಡ ಕವರ್ ಆಗಿರುತ್ತೆ. ಅಂದರೆ ಆಕ್ಸಿಡೆಂಟಲಾಗಿ ಏನಾದರೂ ಆದರೆ ಅದಕ್ಕೆ ಇಷ್ಟು ಅಂತ ಅದರಲ್ಲೇ ಕಂಪ್ಲೀಟ್ ಬಾಂಡಲ್ಲೇ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಇಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದೆಲ್ಲ ಮಾಹಿತಿ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಇದೊಂದು ಕೂಡ ಇದೆ. ಸೊ ಆ ಬಾಂಡ್ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಸೊ ಇನ್ಯಾಕೆ ಇಷ್ಟು ಫೆಸಿಲಿಟಿ ಇರಬೇಕಾದ್ರೆ ಇನ್ಯಾಕೆ ತಡ? ಆದಷ್ಟು ನೀವು ಯಾರಾದರೂ ತಾಯಿಯಂದಿದ್ದರೆ ಈ ಕೂಡಲೇ ಹೋಗಿ ನಿಮ್ಮ ಕೇಂದ್ರ ಅಂಗನವಾಡಿ ಟೀಚರ್ನ ಹೋಗಿ ಭೇಟಿ ಮಾಡಿ. ನಿಮ್ಗೆ ಅವ್ರು ಸಿಗಲಿಲ್ಲ ಅಂದರೆ ಅವ್ರ ಫೋನ್ ನಂಬರ್ ಅದು ಇರುತ್ತಲ್ವ, ಅಲ್ಲಿರೋ ಆಯಾಗಳನ್ನ ಕೇಳಿ ಫೋನ್ ನಂಬರ್ ತೊಗೊಳ್ಳಿ. ಇವತ್ತು ಸಿಕ್ಕಿಲ್ವಾ, ನಾಳೆ ಹೋಗಿ, ನಾಳಿದ್ದು ಹೋಗಿ. ಆದರೆ ನಿಮ್ಗೆ ಟೈಮ್ ಅನ್ನೋದು ಇರುತ್ತಲ್ವಾ. ಸೊ ಇಷ್ಟು 9 ತಿಂಗಳ ಟೈಮಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಅಲ್ಲ. ಸಿಸ್ಟರ್ಸ್ ಬಂದಾಗ ಅವರೇ ಕಾಲ್ ಮಾಡ್ತಾರೆ, ಹೋಗಿ ನಿಮ್ಮ ಕೈಯಲ್ಲಿ ಆಗಲ್ವಾ, ನಿಮಗೆ ವಾಮಿಟಿಂಗ್ಸ್ ಜಾಸ್ತಿ ಇದೆಯಾ, ಸೊ ಇವ್ರ ಹತ್ರ ಏನು ಫೆಸಿಲಿಟಿ ಇದೆ ಗೊತ್ತಾ, ಕೈಯಲ್ಲಿ ಆಗಲ್ಲ, ನನಗೆ ಅಷ್ಟು ದೂರ ಬರೋಕ್ಕಾಗಲ್ಲ ಮೇಡಮ್ ಅಂತ ನೀವು ಅಲ್ಲಿ ಹೇಳಿದ್ರು ಕೂಡ, ಸಿಸ್ಟರ್ಸ್ ಬಂದಾಗ ಆಯನ್ನ ಅಲ್ಲೇ ಅಥವಾ ಸಿಸ್ಟರೇ ವಿಸಿಟ್ ಮಾಡ್ತಾರೆ ನಿಮ್ಮ ಮನೆಗೆ ವಿಸಿಟ್ ಮಾಡಿ ನಿಮ್ಮ ಹತ್ರ ಡೀಟೇಲ್ಸ್ ತೊಗೊಂಡು ಹೋಗ್ತಾರೆ. ಈ ಫೆಸಿಲಿಟಿ ಕೂಡ ಇದೆ, ಇದು ಕೂಡ ಉಪಯೋಗಿಸ್ಕೊಳ್ಳಿ. ಬಾಂಡ್ ಎಷ್ಟಕ್ಕೆ ಬರುತ್ತೆ ಅಂತ ಕೇಳ್ತಾ ಇರೋದಾದರೆ, ಬಾಂಡ್ 1 ಲಕ್ಷಕ್ಕೆ ಸಿಗುತ್ತೆ ರೆಡಿ. ಇವಾಗ ಮೊದಲಿಗೆ ಸ್ಟಾರ್ಟ್ ಆದಾಗ 50,000 ಇತ್ತು, ಬಟ್ ಆ ಮಕ್ಕಳಿಗೂ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಸ್ಕಾಲರ್ಶಿಪ್ ಎಲ್ಲ ಇವಾಗೂ ಇದೆ. ಅಂದರೆ ವರ್ಷಕ್ಕೊಂದ್ಸತಿ ಗೌರ್ಮೆಂಟ್ ಅವರು ಈ ಥರ ಅಮೌಂಟ್ ಅಂತ ಅವರ ಆ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತಾರಲ್ಲ, ತಾಯಿ ಮಗುಗೆ ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಅನ್ನೋದು ಮಾಡಿಸಿರಬೇಕು. ಸೊ ಆ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಿರ್ತಾರೆ.
ಸೊ ಅದಕ್ಕೆ ಅವರು ಯೂಸ್ ಆಗುತ್ತೆ. ಸೊ ಇವಾಗ ಬರ್ತಾ ಇರೋದು ಬಾಂಡ್ ಬಂದು 1,00,000 ರೂಪಾಯಿದು. ಸೊ ಯಾರಕ್ಕೆ ಸರ್ಕಾರ ನಿಮ್ಮ ಮಗುಗೆ 1,00,000 ಕೊಡ್ತಾರೆ, 1,000 ರೂಪಾಯಿ ಕೊಡಬೇಕು ಅಂದ್ರೂ ಯಾರು ಫ್ರೀಯಾಗಿ ಕೊಡ್ತಾರೆ? ಯಾರೂ ಕೊಡಲ್ಲ. ನಮ್ಮ ಸರ್ಕಾರ ಹೆಣ್ಮಕ್ಳಿಗೋಸ್ಕರ, ನಿಮ್ಮ ಮಗುಗೋಸ್ಕರ ಇಷ್ಟು ಫೆಸಿಲಿಟಿ ಮಾಡಿಕೊಡ್ಬೇಕಾದ್ರೆ ಯಾಕ್ರಿ ಮಿಸ್ ಮಾಡ್ಕೊಳ್ತೀರಾ? ಸ್ವಲ್ಪ ಸ್ಟ್ರೈನ್ ಅನ್ಸೋದು, ಸ್ವಲ್ಪ ಪೇಷನ್ಸ್ ತೊಗೊಂಡು ಹೋದರೆ ನಿಮ್ಮ ಮಗುಗೆ ಅದು ಫ್ಯೂಚರ್ಗೆ ಯೂಸ್ ಆಗುತ್ತೆ. ಇವತ್ತಲ್ಲ ನಾಳೆ ಆದರೂ ಅದು ಯೂಸ್ ಆಗೇ ಆಗುತ್ತೆ. ನಮ್ಮ ಹತ್ರ ಸಡನ್ನಾಗಿ 1,00,000 ಇದ್ದಾಗ ಕೂಡ ಅದು ಯೂಸ್ ಆಗುತ್ತೆ ಅಲ್ವಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಬೇರೆ ಯಾವ ರೀತಿಯಾದ ವಿಡಿಯೋ ಬೇಕಾದರೆ, ಅಂದರೆ ಯಾವ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ಮಾತೃಶ್ರೀ ಮಾತೃವಂದನಾ ವಿಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಾತೃಶ್ರೀ ಮಾತೃವಂದನಾ ಬಗ್ಗೆ ಡೀಟೇಲ್ಸ್ ಬೇಕು ಮೇಡಮ್, ಮತ್ತು ಪ್ರೆಗ್ನೆಂಟ್ ಆದಾಗ ಯಾವ್ಯಾವ ಫೆಸಿಲಿಟಿ ಸಿಗುತ್ತೆ, ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದೆಲ್ಲ ಡೀಟೇಲ್ಸ್ ಬೇಕು ಅಂತ ನಿಮಗೆ ಬೇಕಾದರೆ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು.